ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿವತ್ತು ಫುಕೆಟಲ್ಲಿದ್ದೀನಿ. ನಮಗೆ ಸೆಕೆಂಡ್ ಡೇ ಆಫ್ ಫುಕೆಟ್. ಸೊ ನಾವಿವತ್ತು ಪಿ ಐಸ್ಲ್ಯಾಂಡ್ಗೆ ಹೋಗ್ತಾ ಇದ್ವಿ. ಮಾಯಾವೆ ಒಂದಷ್ಟು 4-5 ಐಲ್ಯಾಂಡಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವಿಲ್ಲಿ ಬಂದಮೇಲೆ ಎಷ್ಟೊಂದು ಜನನ ಕೇಳಿಬಿಟ್ಟು ಇಲ್ಲಿ ಫುಕೆಟಲ್ಲಿ ತುಂಬಾ ಫೇಮಸ್ಸು ಐಲ್ಯಾಂಡ್ ಎಲ್ಲ ಅಂತ ಗೊತ್ತಾದಮೇಲೆ ಸರಿ ನಾವು ಹೋಗೋಣ ಅಂತ ಹೇಳ್ಬಿಟ್ಟು ಒನ್ ಡೇ ಹೇಗೂ ಓಲ್ಡ್ ಡೇ ನಮಗೆ ಟೈಮ್ ಇತ್ತು. ಸೊ ಹೇಗೂ ಟೈಮ್ ಪಾಸ್ ಆಗುತ್ತೆ, ಹೋಗೋಣ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ನಾವು ಹೊರಟ್ವಿ. ಆ್ಯಂಡ್ ಅವರು ನಾವು ಬುಕ್ ಮಾಡಿದ್ವಲ್ಲ, ಅವರೇ ನಮ್ಮನ್ನ ಪಿಕಪ್ ಮಾಡೋಕ್ಕೆ ಬಂದಿದ್ದರು. 7 o'clockಗೆ ಬಂದರು ಅವ್ರು ನಮ್ಮನ್ನ ಪಿಕ್ ಮಾಡೋಕ್ಕೆ. ಸೊ ಒಂದಷ್ಟು ಜನಕ್ಕೆ ಅಂತ ಹೇಳಿ ಎಷ್ಟು ಜನ ಇದ್ದಾರೆ ರಿಕ್ವೈರ್ಮೆಂಟ್ ನೋಡಿ ಅವರೇ ಚೆನ್ನಾಗಿರೋವಂಥ ಒಂದು ವೆಹಿಕಲ್ನ ತೊಗೊಂಡು ಬರ್ತಾರೆ. ಸೊ ತುಂಬ ಚೆನ್ನಾಗಿತ್ತು. ಹೇಳಿದ ಕರೆಕ್ಟ್ ಟೈಮಿಗೆ ಬಂದಿದ್ರು. ನಾವೇ ಒಂದು ಸ್ವಲ್ಪ 10 minutes ಹಾಗೆ ಲೇಟ್ ಮಾಡಿದ್ವಿ. ಸೊ ಬಂದು ಕೂತ್ಕೊಂಡ್ವಿ. ಆ್ಯಂಡ್ ಎಲ್ಲ ಕಡೆನೂ ಬೇರೆ ಕಡೆ ಯಾರಾದರೂ ಪಿಕ್ಕಿದ್ರೆ ಅವ್ರನ್ನೂ ಇದೇ ಇದರಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಅಂದರೆ ನಾವು ಬುಕ್ ಮಾಡಿರ್ತೀವಲ್ಲ ಅದ್ರದ್ದು ಯಾರಿರ್ತಾರೆ, ಇವಾಗ ಬ್ರೋಕರ್ ಆಗಿರಬಹುದು, ಯಾರಾದರೂ ಆಗಿರ್ಬೋದು, ಅವರು ನಮ್ಮನ್ನ ಅಲ್ಲಿ ಹೋದ್ಮೇಲೆ ರಿಸೀವ್ ಮಾಡ್ಕೊಳ್ತಾರೆ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು ವೆದರು. ಆ್ಯಕ್ಚುಲಿ ಮಳೆ ಬರ್ತಾಯಿತ್ತು ಫುಕೆಟಲ್ಲಿ. ನನಗೆ ತುಂಬ ಇಷ್ಟ ಆಗಿದ್ದು ಫುಕೆಟ್ ಅಂತ ಅಂದರೆ ವೆದರ್ ಸಖತ್ತಾಗಿದೆ. ಅಂದರೆ ಮಲೆನಾಡು ಫೀಲಿಂಗ್ ಕೊಡ್ತಾಯಿತ್ತು. ನಾವು ನೈಟ್ ಜರ್ನಿ ಮಾಡಿದ್ದು. ಆ್ಯಕ್ಚುಲಿ ನಾವು ಫುಕೆಟಿಗೆ ನಿನ್ನೆ ಬಂದು ರೀಚ್ ಆಗೋ ಅಷ್ಟರಲ್ಲಿ ತುಂಬ ಕತ್ತಲೆ ಆಗಿತ್ತು. ನನಗೆ ಅಷ್ಟು ಕರೆಕ್ಟಾಗಿ ವ್ಯೂಸ್ ಎಲ್ಲ ಗೊತ್ತಾಗಲಿಲ್ಲ. ಸೊ ಇವಾಗ ಮಾರ್ನಿಂಗ್ ಟೈಮಲ್ಲಿ ಹೋಗ್ತಾ ಇರೋದಕ್ಕೆ ಸೊ ಪ್ಲೆಸೆಂಟಾಗಿತ್ತು. ತುಂಬಾ ಅಟ್ಮಾಸ್ಫಿಯರ್ ಸಖತ್ತಾಗಿತ್ತು, ಕ್ಲೈಮೇಟ್ ಎಲ್ಲ. ಆ್ಯಂಡ್ ತುಂಬ ಈ ಘಾಟ್ ಸೆಕ್ಷನ್ ಥರ ಎಲ್ಲ ಇತ್ತು. ನಮ್ಮದೆಲ್ಲ ಇವಾಗ ಧರ್ಮಸ್ಥಳ, ಸಕಲೇಶಪುರ ಆ ಕಡೆ ಎಲ್ಲ ಇರುತ್ತಲ್ಲ, ಶಿರಡಿ ಘಾಟು ಆ ಥರ. ಸೊ ಇಲ್ಲೂ ಅಷ್ಟು ಫುಲ್ ಘಾಟ್ ಥರ ಇತ್ತು. ಆ್ಯಂಡ್ ತುಂಬಾ ಗ್ರೀನರಿ ನೋಡ್ಬೋದು ಇಲ್ಲೂ. ಇಲ್ಲಿ ಮತ್ತು ಕ್ರಾಬಿ ಎರಡೂ ಪ್ಲೇಸಲ್ಲೂ ಇದೇ ಥರ ಸ್ವಲ್ಪ ಮಲೆನಾಡು ಫೀಲಿಂಗ್ ಕೊಡುತ್ತೆ. ಆ್ಯಂಡ್ ಯಾವಾಗಲೂ ಮಳೆ ಬರ್ತಾ ಇರುತ್ತೆ. ಕೊನೆಗೂ ನಾವು ಬಂದು ರೀಚ್ ಆದ್ವಿ. ಇಲ್ಲಿಗೆ ಬಂದಮೇಲೆ ನಾನು ಹೇಳ್ದಂಗೆ ನಮ್ಮ ನೇಮ್ಗಳನ್ನ ಅನೌನ್ಸ್ ಮಾಡ್ತಾ ಇರ್ತಾರೆ. ಸೊ ಯಾರು ನಮ್ಮ ಹೆಡ್ ಆಗಿರ್ತಾರೆ, ಅಂದರೆ ಗೈಡ್ ಯಾರಾಗಿರ್ತಾರೆ, ಅವ್ರು ನಮ್ಮನ್ನು ಬಂದು ರಿಸೀವ್ ಮಾಡ್ಕೊಳ್ತಾರೆ. ಆ್ಯಂಡ್ ಸ್ಕ್ಯಾಮ್ ಏನು ಅಂತ ಅಂದರೆ ನಮಗೆ ಬುಕ್ ಮಾಡುವಾಗ ಅವ್ರು ಹೇಳೇ ಇರಲಿಲ್ಲ ಈ ಥರದ್ದೊಂದು ನ್ಯಾಷನಲ್ ಪಾರ್ಕ್ ಇದೆ, ಆ ಪಾರ್ಕ್ಗೆ ನಾವು ಎಕ್ಸ್ಟ್ರಾ ದುಡ್ಡು ಕೊಡಬೇಕು ಅಂತ, ಎಂಟ್ರಿ ಫೀಸ್ಗೆ ಅಂತ ಎಲ್ಲ. ಇಲ್ಲಿಗೆ ಬಂದಮೇಲೆ ಎಂಟ್ರಿ ಫೀಸ್ ಇದೆ, 400 ಬಾತ್ ಕೊಟ್ರೇ ಒಳಗಡೆ ಬಿರೋದು ಅನ್ನೋ ಥರ ಹೇಳಿದ್ರು. ಇನ್ನೇನು ಮಾಡೋಕ್ಕಾಗತ್ತೆ, ಇಷ್ಟು ಕೊಟ್ಟು ಬಂದಾಗ್ಬಿಟ್ಟಿದೆ. ಅಟ್ಲೀಸ್ಟ್ ದುಡ್ಡು ಕೊಡದೆ ಬಂದಿದ್ದಿದ್ರೆ ವಾಪಸ್ ಹೋಗ್ಬೋದಿತ್ತು. ಇನ್ನೇನು ಮಾಡೋದು ಅಂತ ಹೇಳಿ ಸರಿ ಆಯಿತು ಅಂತ ಪೇ ಮಾಡಿ ಕೂತ್ಕೊಂಡ್ವಿ. ಇವ್ರು ನಮಗೆ ಗೈಡ್ ಮಾಡ್ತಾಯಿದ್ರು, ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ, ಫಸ್ಟ್ ಯಾವ್ಯಾವ ಕಡೆ ಕರ್ಕೊಂಡು ಹೋಗ್ತಾರೆ. ಮಂಕಿ ಬೀಚ್ ಅಂತ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮಂಕಿಗಳು ಜಾಸ್ತಿ ಇರೋದ್ರಿಂದ ನಿಮ್ಮ ಕೈಯಲ್ಲಿರೋದನ್ನೆಲ್ಲ ಕಿತ್ಕೊಂಡು ಬಿಡುತ್ತೆ. ಸೊ ನಿಮ್ಮ ಐಟಮ್ಗಳನ್ನೆಲ್ಲ ಹುಷಾರಾಗಿ ಇಟ್ಕೊಳ್ಳಿ ಅಂತ ಎಲ್ಲ ಹೇಳ್ತಾಯಿದ್ರು. ಆ್ಯಂಡ್ ಅವರು ಇಂಗ್ಲೀಷಲ್ಲಿ ನಮಗೆ ಎಲ್ಲರ ಜೊತೆನೂ ಕಮ್ಯುನಿಕೇಟ್ ಮಾಡ್ತಾಯಿದ್ರು. ಆ್ಯಂಡ್ ಇನ್ನೊಂದು ಏನಂದರೆ, ಈಗ ಫೋಟೋ ಹುಚ್ಚಿರುತ್ತೆ ಗೊತ್ತಾ. ಸೊ ತುಂಬ ಚೆನ್ನಾಗಿ ಫೋಟೋ ತೊಗೊಳ್ಬೇಕು ಅಂದರೆ ಲಾಂಗ್ ಟೇಲ್ದು ಒಂದು ಬೋಟ್ ಬರುತ್ತೆ. ಸೊ ಅಲ್ಲಿ ನಮಗೆ ಬೋಟ್ಗೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ, 300 ಬಾತ್ ಪರ್ ಹೆಡ್ ಅಂತ. ಸೊ ನಮ್ಮನ್ನ ಒಂದು ಅರ್ಧ ಮುಕ್ಕಾಲು ಗಂಟೆ ಆ ಬೋಟಿಗೆ ಟ್ರಾನ್ಸ್ಫರ್ ಮಾಡಿ ಫೋಟೋಸ್ ತೊಗೊಳಕ್ಕೆ ಬಿಡ್ತಾರೆ. ನನ್ನ ಪ್ರಕಾರ ಅದು ವರ್ತ್ ಅಲ್ವೇ ಇಲ್ಲ ಅಂತ ಅನ್ನಿಸ್ತು. ಈವನ್ ನಾವು ನಾರ್ಮಲ್ ಬೋಟಲ್ಲಿ ಹೋಗ್ತೀವಲ್ಲ ಅದರಲ್ಲೂ ಸೇಮ್ ಫೋಟೋನೇ ತೊಗೊಳ್ಬೋದು. ಸುಮ್ಮನೆ ಎಕ್ಸ್ಟ್ರಾ ಸ್ಕ್ಯಾಮ್ ಅದೇ ಹೇಳಿದ್ನಲ್ಲ, ದುಡ್ಡು ಮಾಡೋದಕ್ಕೋಸ್ಕರ ಏನಾದರೂ ಒಂದು ಎಕ್ಸ್ಟ್ರಾ ಅಡಿಷ್ನಲ್ ಹೇಳಿ ಅವ್ರು ನಮ್ಮನ್ನ ಅಟ್ರ್ಯಾಕ್ಟ್ ಮಾಡ್ತಾರೆ, ಅಂದರೆ ಬುಕ್ ಮಾಡ್ಕೊಳ್ಳಿ ಅಂತ ಹೇಳಿ. ಸರಿ ಅಂತ ಹೇಳಿಬಿಟ್ಟು ಇನ್ನೇನು ಮಾಡೋದು ಅಂತ ಹೇಳಿ ನಾವು ನ್ಯಾಷನಲ್ ಪಾರ್ಕ್ಗೆ ಎಕ್ಸ್ಟ್ರಾ ಫೀಗೆ ಅಂತ ದುಡ್ಡು ಕೊಟ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಹೋದ್ವಿ. ಆ್ಯಂಡ್ ನಮಗೆ ಇದರಲ್ಲಿ ಲಂಚು ಇನ್ಕ್ಲೂಡ್ ಆಗಿತ್ತು, ಬ್ರೇಕ್ಫಾಸ್ಟು ಇನ್ಕ್ಲೂಡ್ ಆಗಿತ್ತು, ಮತ್ತು ಸ್ನ್ಯಾಕ್ಸು ಮತ್ತು ಈ ವಾಟರ್ ಬಾಟಲ್ಲು ಇದೆಲ್ಲನೂ ಇನ್ಕ್ಲೂಡ್ ಆಗಿತ್ತು. ಆ್ಯಕ್ಚುಲಿ ಅವರು ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಆಗಿದೆ ಅಂತ ಅಂದಾಗ ನಾನು ಫುಲ್ ಖುಷಿಯಾಗ್ಬಿಟ್ಟೆ. ಈ ಗೋವಾದಲ್ಲಿ ಫೀಲಲ್ಲಿದ್ದೆ. ಗೋವಾದಲ್ಲೂ ನಾವು ಇದೇ ಥರ ಒಂದು ದಿವಸ ಒನ್ ಡೇ ಟೂರ್ ಅಂತ ಹೋದಾಗ ಬ್ರೇಕ್ಫಾಸ್ಟ್ಗೆ ಪೋಹ ಎಲ್ಲ ಕೊಟ್ಟಿದ್ರು. ಸೊ ಆವಾಗ ಅದು ಬೈಕೋತಾ ಇದ್ದೆ, ಪೋಹ ಕೊಟ್ಟಿದ್ದಾರೆ ಅಂತ. ಬಟ್ ಅಟ್ಲೀಸ್ಟ್ ಇಲ್ಲಿ ಪೋಹ ಆದರೂ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಬ್ರೆಡ್ ಕೊಟ್ಬಿಟ್ಟು ಬ್ರೇಕ್ಫಾಸ್ಟ್ ಅಂತ ಹೇಳ್ಬಿಟ್ರು, ಸಕ್ಕತ್ ಬೇಜಾರಾಗೋಯ್ತು. ಆ್ಯಂಡ್ ಆ ಬ್ರೆಡ್ ನೋಡಿನೇ ಅರ್ಧ ಬೇಜಾರಾಗ್ಬಿಟ್ಟಿದೆ ನಮ್ಗೆ ಇಡೀ ಟ್ರಿಪ್ಪಲ್ಲಿ. ಆ್ಯಂಡ್ ತಿನ್ನೋಕ್ಕಾಗಲಿಲ್ಲ ಅದನ್ನು. ಆ್ಯಂಡ್ ಊಟಕ್ಕೆ ವೆಯ್ಟ್ ಮಾಡ್ತಾಯಿದ್ದೆ ಯಾವಾಗಪ್ಪ ಊಟ ಕೊಡ್ತಾರೆ ಅಂತ ಹೇಳಿ. ಸೊ ಅವ್ರು ಇಲ್ಲೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಎಲ್ಲರೂ ಇವಾಗ ಕೂತ್ಕೊಂಡ್ರೆ ಆ ಕಡೆ ಇಷ್ಟಿಷ್ಟು ಜನ ಅಂತಲೇ ಕೂತ್ಕೊಳ್ಬೇಕು, ಬಿಕಾಸ್ ವಾಲುತ್ತೆ ಅಂತ ಹೇಳಿ. ಸ್ಪೀಡ್ ಬೋಟ್ ಆಗಿರೋದ್ರಿಂದ, ತುಂಬ ಸ್ಪೀಡಾಗಿ ಹೋಗಿರೋದ್ರಿಂದ ಎರಡೂ ಕಡೆನೂ ಕರೆಕ್ಟಾಗಿ ಬ್ಯಾಲೆನ್ಸ್ ಇರಬೇಕು ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಜ್ಯೂಸಸ್ ಎಲ್ಲ ಇದೆ. ಆ್ಯಂಡ್ ವಾಟರ್ ಬಾಟಲ್ ಕೊಟ್ಟಿದ್ರು, ಅದು ಅಷ್ಟೇ ಕ್ಯೂಟಾಗಿತ್ತು ವಾಟರ್ ಬಾಟಲು. ಸೊ ಊಟ ಎಲ್ಲನೂ ಇನ್ಕ್ಲೂಡ್ ಆಗಿರೋದ್ರಿಂದ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಆ್ಯಂಡ್ ಒಳಗಡೆನೇ ವಾಶ್ರೂಮ್ ಇದೆ. ನಾನು ಹೇಳೋದ್ರ ಪ್ರಕಾರ ಅಂದರೆ ವಾಶ್ರೂಮ್ ಯೂಸ್ ಮಾಡದೇ ಇರೋದೇ ವಾಸಿ. ತುಂಬ ಚಿಕ್ಕ ವಾಶ್ರೂಮ್ ಇರುತ್ತೆ. ಆ್ಯಂಡ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಆದಷ್ಟು ಆ ಥರದನ್ನೆಲ್ಲ ಅವಾಯ್ಡ್ ಮಾಡಿಕೊಂಡ್ರೆ ಒಳ್ಳೆಯದು. ಆ್ಯಂಡ್ ನಾವು ಹೊರಟ್ವಿ ಫೈನಲಿ. ಎಷ್ಟು ಸ್ಪೀಡಾಗಿ ಹೋಗ್ತಿತ್ತು ಅಂತ ಅಂದರೆ
ಸಖತ್ತಾಗಿತ್ತು. ಆ್ಯಂಡ್ ನನಗೆ ಮುಂದ್ಗಡೆ ಜಾಗ ಸಿಕ್ಕಿಲ್ಲ, ಬಿಕಾಸ್ ಅಲ್ಲಿ 6 ಮೆಂಬರ್ಸ್ ಅಷ್ಟೇ ಕುತ್ಕೋಬೇಕು ಅಂತ ಹೇಳಿದರು. ನಾವು ಆಲ್ರೆಡಿ ಹಿಂದೆ ಕುತ್ಕೊಂಡ್ಬಿಟ್ಟಿದ್ವಿ, ನಮ್ಮ ಯಾರ್ಯಾರಿದೆ ಎಲ್ಲರೂ ಕುತ್ಕೊಂಡ್ಬಿಟ್ಟಿದ್ವಿ. ನನಗೆ ಮುಂದೆ ಕುತ್ಕೊಳ್ಬೇಕಿತ್ತು, ನಂಗೆ ಗೊತ್ತಾಗಲಿಲ್ಲ ಫಸ್ಟಲ್ಲಿ ಹೋಗಿ ಕೂರೋಕ್ಕೆ. ಬಟ್ ಆಮೇಲೆ ಹೆಂಗೋ ರಿಕ್ವೆಸ್ಟ್ ಮಾಡಿಕೊಂಡು ಹೋಗ್ಬಿಟ್ಟು ಮುಂದೆ ಕುತ್ಕೊಂಡ್ವಿ. ಒಂದು ಅರ್ಧ ಗಂಟೆ ಆಗ್ತಾ ಹೋಗ್ತಾ ವೀವ್ಗಳು ಕಾಣಿಸೋಕ್ಕೆ ಶುರುವಾಯಿತು. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಆ್ಯಕ್ಚುಲಿ ನಾವು ಒಳಗಡೆ ಅಂದರೆ ಮಧ್ಯ ಕೂತಿರೋರು ಯಾರಿಗೂ ಕಾಣ್ತಾನೆ ಇರಲಿಲ್ಲ ಏನೂ. ಬಟ್ ಸಕ್ಕತ್ತಾಯಿತು. ವಾಟರ್ ಕ್ಲಾರಿಟಿ ಸೂಪರ್ ಆಗಿತ್ತು ಇಲ್ಲಿ. ಬೇಕು ಅಂದರೆ ಸ್ನಾರ್ಕ್ಲಿಂಗ್ ಮಾಡ್ಬೋದು, ಸ್ಕೂಬಾ ಡೈವ್ ಮಾಡೋದು ಅದೆಲ್ಲ ಎಕ್ಸ್ಟ್ರಾ, ಸ್ಕೂಬಾ ಡೈವ್ ಎಲ್ಲ ಎಕ್ಸ್ಟ್ರಾ, ಸ್ನಾರ್ಕಿಂಗ್ಲೆಲ್ಲ ಇದರಲ್ಲಿ ಇನ್ಕ್ಲೂಡ್ ಆಗಿತ್ತು. ಈವನ್ ಪ್ಯಾರಾಗ್ಲೈಡಿಂಗ್ ಮಾಡೋಕ್ಕೂ ಅಷ್ಟೇ, ಅವೆಲ್ಲ ಎಕ್ಸ್ಟ್ರಾ. ಮತ್ತು ಬೈಕು, ಜೆಟ್ ಸ್ಕೈ, ಬನಾನಾ ರೈಡು ಇದೆಲ್ಲನೂ ಇತ್ತು, ಎಲ್ಲನೂ ಎಕ್ಸ್ಟ್ರಾ. ಇದರಲ್ಲಿ ಇನ್ಕ್ಲೂಡ್ ಎಲ್ಲ ಆಗಿರಲಿಲ್ಲ. ಇದರಲ್ಲಿ ಬರೀ ಇವ್ರು 4-5 ಐಲ್ಯಾಂಡ್ ತೋರಿಸ್ತಾರೆ. ಇವ್ರು ಹೇಳ್ತಾ ಇದ್ದಾರೆ PP ಐಲ್ಯಾಂಡ್ ಅಂದರೆ ಏನು ಅಂತ. ಫೀಫಿ ಅಂತ ಅಂದರೆ ಫ್ಲವರ್ ಅಂತ ಅರ್ಥ ಅಂತೆ. ಸೊ ಅದಕ್ಕೋಸ್ಕರ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ನಮಗೊಂದು ಅರ್ಧ ಗಂಟೆ 20 ನಿಮಿಷ ಬಿಟ್ಟಿದ್ರು ಫೋಟೋ ಗೀಟೋಸ್ ತೊಗೊಂಡು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಅಂತ ಬಿಟ್ಟಿದ್ರು. ಆ್ಯಂಡ್ ಇದಾದಮೇಲೆ ಮಂಕಿ ಬೀಚ್ಗೆ ಅಂತ ಹೇಳಿ ಕರ್ಕೋದ್ರು. ಅಲ್ಲಿ ಮಂಕಿಗಳು ಜಾಸ್ತಿ ಇರುತ್ತೆ ಅಂತ ಎಲ್ಲ ಹೇಳಿ ಕರ್ಕೊಂಡೋದ್ರು. ನನಗೆ ಒಂದೇ ಒಂದು ಮಂಕಿ ಕಾಣಿಸಿದ್ದಷ್ಟೇ, ಮಂಕಿ ಕಾಣಿಸ್ಲೇ ಇಲ್ಲ. ಬಟ್ ಬೇರೆ ಕಡೆಗೆಲ್ಲ ಹೋಲಿಸ್ಕೊಂಡ್ರೆ ಈ ಬೀಚ್ ನೋಡೋದ್ರಲ್ಲಿ ತುಂಬಾ ವರ್ತಿದೆ. ಇಷ್ಟು ಕ್ಲಿಯರಾಗಿ, ಇಷ್ಟು ಪ್ಲೆಸೆಂಟ್ ಆಗಿರೋ ವೆದರಲ್ಲಿ, ಇಷ್ಟು ಸೂಪರ್ ಆಗಿರೋಂಥ ಇಮ್ಯಾಜಿನರಿ ಆಗಿರೋಂಥ ಗ್ರೀನರೀಸ್ ಎಲ್ಲ ನೋಡೋಕ್ಕೆ ಸಖತ್ತಾಗಿರುತ್ತೆ. ನಮಗೆ ಸಖತ್ ಇಷ್ಟ ಆಯಿತು. ಪ್ಲೇಸ್ ಎಲ್ಲ ಸಖತ್ತಾಗಿದೆ ನೋಡೋಕ್ಕೆ. ಬಟ್ ಇವರೇನು ಅಂದರೆ ಎಲ್ಲ ಸ್ಕ್ಯಾಮ್ ಮಾಡಿಕೊಂಡು ಅದಕ್ಕೆ ಇದಕ್ಕೆ ಅಂತೆಲ್ಲ ಎಕ್ಸ್ಟ್ರಾ ತೊಗೊಳ್ತಾರೆ. ಅದೊಂದು ಬಿಟ್ಟರೆ, ಬಿಕಾಸ್ ನಾವು ಆಲ್ರೆಡಿ ತುಂಬ ಪೇ ಮಾಡಿ ಬಂದಿರ್ತೀವಿ, ಅದ್ರ ಜೊತೆಗೆ ಇವರು ಇಷ್ಟೊಂದೆಲ್ಲ ಎಕ್ಸ್ಟ್ರಾ ಪೇ ಮಾಡಿಸ್ಕೊಂಡಾಗ ಬೇಜಾರಾಗತ್ತಷ್ಟೇ. ಆ್ಯಂಡ್ ಅಲ್ಲಿಂದ ನಾನು ಹೇಳ್ದಂಗೆ ಮಂಕಿ ಬೀಚಿಗೆ ಹೋದ್ವಿ. ಸೊ ಇಲ್ಲಿಂದ ಆದಮೇಲೆ ಮಂಕಿ ಬೀಚಲ್ಲಿ ಒಂದು 1/4 ಗಂಟೆ 20 ನಿಮಿಷನೂ ಅಷ್ಟೇ. ಅದಾದಮೇಲೆ ನಮಗೆ ಇದೆ ಮಂಕಿ ಬೀಚು. ಮಂಕಿ ಬೀಚಲ್ಲಿ ಏನು ಮಂಕಿ ಇರಲಿಲ್ಲ, ಬಟ್ ಇವರು ಎಕ್ಸ್ಪ್ಲೈನ್ ಮಾಡಬೇಕಲ್ಲ, ಅದಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಅವರು. ಅಲ್ಲಿದೆ ಎಲ್ಲಿದೆ ನೋಡಿ ಅಂತೆಲ್ಲ ಹೇಳ್ತಾಯಿದ್ರು. ಚೆನ್ನಾಗಿತ್ತು ಒಂಥರ. ಮಂಕಿ ನೋಡದೆ ಇದ್ರೂ ನಾರ್ಮಲಾಗಿ ನಾವು ಏನಿದೆ ಕ್ಲೈಮೇಟ್ ಏನಿದೆ ಮತ್ತು ಆ ಗ್ರೀನರೀಸ್ ಏನಿದೆ, ಬೀಚ್ ಏನಿದೆ ಅದನ್ನು ನೋಡಿ ಎಂಜಾಯ್ ಮಾಡ್ಬೋದು. ಆ್ಯಕ್ಚುಲಿ ಒಳಗಡೆ ನೀರು ಎಷ್ಟು ಕಲರಾಗಿ ಎಷ್ಟು ಕ್ಲಿಯರಾಗಿ ಕಾಣುತ್ತೆ, ಇಲ್ಲಿ ಅಷ್ಟೇ ಗಲೀಜಾಗಿತ್ತು ನೀರು. ಬಿಕಾಸ್ ಪ್ಲಾಸ್ಟಿಕ್ ಎಲ್ಲ ಬಿಸಾಕಿರ್ತಾರಲ್ಲ, ಅದು ತೇಲಾಡ್ತಾಯಿತ್ತು, ಅಲ್ಲೇ ಫ್ಲೋಟಿಂಗ್ ಆಗ್ತಾಯಿತ್ತು. ಸೊ ನೆಕ್ಸ್ಟ್ ಅದಾದಮೇಲೆ ನಮಗೆ ಸ್ನಾರ್ಕ್ಲಿಂಗ್ ಯಾರ್ಯಾರು ಮಾಡ್ತಾರೆ ಅವರಿಗೆಲ್ಲ ಈ ಥರ ಅಂದರೆ ಏನು ಹೇಳ್ತಾರೆ, ನೋಸ್ಗೆ ಮತ್ತು ನಮಗೆ ಐಸ್ಗೆ ಮತ್ತು ನಮಗೆ ಬಾಯಲ್ಲಿ ಹಾಕ್ಕೊಳ್ಳೋಕ್ಕೆ ಆಕ್ಸಿಜನ್ ಅಂದರೆ ಉಸಿರಾಡೋದಕ್ಕೆ ಅದನ್ನು ಹಾಕ್ಕೊಂಡ್ಬಿಟ್ಟು ನಾವು ಅದನ್ನು ಸ್ನಾರ್ಕ್ಲಿಂಗ್ ಮಾಡ್ಬೋದು. ಮತ್ತು ಲೈಫ್ ಜಾಕೆಟ್ ಎಲ್ಲನೂ ಕೊಟ್ಟಿದ್ರು ಒಬ್ಬೊಬ್ಬರಿಗೆ ಒಂದು ಅಂತ ಹೇಳಿ. ಆ್ಯಂಡ್ ಅದಾದಮೇಲೆ ಸ್ನಾರ್ಕ್ಲಿಂಗ್ ನಾವು ಮಾಡಲಿಲ್ಲ, ಬಿಕಾಸ್ ನಾವು ಲೇಟಾಗಿ ಮಾಡೋಣ ಅಂದ್ಕೊಂಡು ಸುಮ್ಮನೆ ಆಗೋದ್ವಿ. ಆಮೇಲೆ ಊಟಕ್ಕೆ ಕರ್ಕೊಂಡು ಹೋದರು. ಊಟ ನಾಟ್ ಬ್ಯಾಡ್, ಅಂದರೆ ಫ್ರೂಟ್ಸ್ ಇತ್ತು, ನಮಗೆ ಫ್ರೂಟ್ಸ್ ತಿನ್ಕೊಂಡ್ವಿ ಚೆನ್ನಾಗಿ. ಆ್ಯಂಡ್ ನಾನು ತುಂಬ ಆಸೆಯಿಂದ ರೈಸು ಮತ್ತು ಚಿಕನ್ ಕರಿ ಹಾಕ್ಕೊಂಡು ಬಂದೆ. ಆ್ಯಂಡ್ ಚಿಕನ್ ವಿಂಗ್ಸ್ ಇರುತ್ತೆ, ಫ್ರೈಡ್ ಚಿಕನ್ ವಿಂಗ್ಸು, ಅದೊಂದು ಸ್ವಲ್ಪ ಚೆನ್ನಾಗಿತ್ತು. ಅಂದರೆ ತುಂಬ ಸ್ವೀಟ್ ಏನಿರಲಿಲ್ಲ, ಅಂತ ಖಾರನೂ ಏನಿರಲಿಲ್ಲ, ಸಮ್ವಾಟ್ ಓಕೆ ಆಗಿತ್ತು. ಬಟ್ ಕರಿ ಅಂತೂ ಫುಲ್ ಸ್ವೀಟಾಗಿ ಇತ್ತು. ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ವೈಟ್ ರೈಸ್ನೇ ತಿಂದ್ಕೊಂಡು ಫ್ರೂಟ್ಸ್ ಗೀಟ್ಸ್ ಎಲ್ಲ ತಿಂದ್ಕೊಂಡು ಸರಿ ಅಂತ ಹೇಳ್ಬಿಟ್ಟು ನಾವು ರೆಡಿ ಆದ್ವಿ. ತಿಂದ್ಕೊಂಡು ಆಚೆ ಬಂದ್ವಿ. ಈ ಥರ ನೂಡಲ್ಸು, ರಾಮೆನ್ ಎಲ್ಲನೂ ಇರುತ್ತೆ. ಬಟ್ ನಮಗೆ ಯಾವುದೂ ಸೆಟ್ ಆಗಲಿಲ್ಲ, ಟೇಸ್ಟ್ ವೈಸ್ ನಮಗೆ ಯಾವುದು ಸೆಟ್ ಆಗ್ತಾ ಇರಲಿಲ್ಲ. ಆ್ಯಂಡ್ ಸರಿ ಅಂತ ಹೇಳ್ಬಿಟ್ಟು ಎಲ್ಲ ತಿಂದ್ಕೊಂಡು ಅಲ್ಲೇ ವಾಶ್ರೂಮ್ಸ್ ಎಲ್ಲ ಇರುತ್ತೆ. ಬೇಕು ಅಂದರೆ ನೀವು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋ ಥರ ಏನಾದರೂ ಇದ್ದರೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಬೋದು. ಬಟ್ ನೀವು ಬುಕ್ ಮಾಡಿಕೊಂಡು ಹೋಗಿದರೆ ನಿಮಗೆ ಫ್ರೀಯಾಗಿ ಬಿಡ್ತಾರೆ ವಾಶ್ರೂಮ್ಗೆ. ಅಕಸ್ಮಾತಾಗಿ ನೀವು ಬುಕ್ ಮಾಡದೆ ಹೋದರೆ ಅದು ಸಹ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ.